ಪ್ರಮುಖ ಪದಾಧಿಕಾರಿಗಳು ಸಭೆಯನ್ನು ಕರೆದಿದ್ದಾರೆ. ಒಂದು, ಕರ್ನಾಟಕದಲ್ಲಿ ಕುಮಾರಣ್ಣರವರು ಡೆವಲಪ್ಮೆಂಟ್ನ ಮಾಡಬೇಕು ಅಂದರೂ ಕೂಡ ರಾಜ್ಯ ಸರ್ಕಾರ ಯಾವ ರೀತಿಯಲ್ಲಿ ತೊಂದರೆ ಕೊಡ್ತಾ ಇದೆ ಅನ್ನುವಂಥದ್ದು ನಮ್ಮ ಪ್ರಮುಖರಿಗೆ ತಿಳಿಬೇಕು. ಜೊತೆಗೆ ಮುಂದಿನ ಸಂಘಟನೆ ದೃಷ್ಟಿನಲ್ಲಿ ಮೆಂಬರ್ಶಿಪ್ ಇರ್ಬೋದು, ಮತ್ತು ಈ ಕುಮಾರಣ್ಣರವರು ರಾಜ್ಯದಲ್ಲಿ ದೇಶದಲ್ಲಿ ಸಕ್ರಿಯವಾಗಿ ಇರೋದ್ರಿಂದ ಇಲ್ಲಿ ಮುಂದಿನ ಚುನಾವಣೆಯ ವಿಚಾರದಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತಿಯ ಸಂಘಟನೆಯ ವಿಚಾರ ಇದೆ. ಅದರಲ್ಲಿ ಮುಂದಿನ ಜವಾಬ್ದಾರಿಯನ್ನು ಯಾರು ತಗೋಬೇಕು ಏನು ಅನ್ನೋದ್ರ ಬಗ್ಗೆ ಚರ್ಚೆ. ನಾನು ಮತ್ತು ಪುಟ್ಟರಾಜು ಮೊನ್ನೆ ಭೇಟಿ ಮಾಡಿದ್ವಿ. ಅವರು ಸ್ವಲ್ಪ ಕ್ಷೇತ್ರದ ಈಗ ವಿರೋಧ ಪಕ್ಷದಲ್ಲಿರೋದ್ರಿಂದ ಚುನಾವಣೆ ಈಗಾಗಲೇ 2-3 ಬಾರಿ ನಾನು ಆ ಕ್ಷೇತ್ರದಲ್ಲಿ ಆಯ್ಕೆ ಆಗಿರೋದ್ರಿಂದ ಜನ ತುಂಬ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಜವಾಬ್ದಾರಿಯಿಂದ ಮಾಡಬೇಕಾಗಿದೆ. ಹಾಗಾಗಿ ಎಲ್ಲ ಸಭೆಗಳಿಗೂ ಕೂಡ ಬರಲಿಕ್ಕೆ ಆಗ್ತಾಯಿಲ್ಲ. ಬಟ್ ಮುಂದೆ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಚುನಾವಣೆ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಖಂಡಿತವಾಗಿ ನಾನು ಭಾಗವಹಿಸ್ತೀನಿ. ಈಗ ಹರೀಶ್ ಅವ್ರು ಮಾಡ್ತಾಯಿದ್ದಾರೆ. ಪಕ್ಷದ ಸಂಘಟನೆ ವಿಚಾರಗಳಲ್ಲಿ ಎಲ್ಲ ರೀತಿ ಜೊತೆ ಇರ್ತೀವಿ ಅನ್ನುವಂಥ ಮಾತನ್ನು ಹೇಳಿದರೆ ನೆನ್ನೆನೂ ಕೂಡ JDS ಪಕ್ಷ ಅಂದಮೇಲೆ ನಮಗೊಂದು ಕುಟುಂಬ. ಸಣ್ಣ ಪುಟ್ಟ ಯಾರ ಹತ್ರ ಕೇಳಕ್ಕೆ ಸಾಧ್ಯ. ದೇವೇಗೌಡ ಸಾಹೇಬರು ತಂದೆ ಸ್ಥಾನದಲ್ಲಿದ್ದಾರೆ, ಕುಮಾರಣ್ಣರವರು ಅಣ್ಣನ ಸ್ಥಾನದಲ್ಲಿದ್ದಾರೆ, ತಮ್ಮ ಸ್ಥಾನದಲ್ಲಿದ್ದಾರೆ. ಅವರು ಅದರಿಂದ ಏನಾರ ಇದ್ದಾಗ ಸಣ್ಣ ಪುಟ್ಟ ಚರ್ಚೆ ಮುಗಿಸಿದ್ದೇ ಇರ್ತೀವಿ. ಆದರೆ ಇದಕ್ಕೆ ಪಕ್ಷದ ವಿಚಾರದಲ್ಲಿ ಯಾವುದೇ ಹಿನ್ನಡೆ ಆಗಲ್ಲ. ಎಲ್ಲರೂ ಕೂಡ ಒಟ್ಟಾಗಿ ಮೈಸೂರು ಜಿಲ್ಲೆಯಲ್ಲಿ ಅವ್ರ ನೇತೃತ್ವದಲ್ಲಿ ಮುಂದಿನ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗಳನ್ನು ನಾವೆಲ್ಲ ನಾಯಕರು ಮುಖಂಡರು ಸೇರಿ ಮಾಡ್ತೀವಿ. ಮುಂದೆ JDS ರಾಜ್ಯಾಧ್ಯಕ್ಷರ ಬದಲಾವಣೆ ಚರ್ಚೆ ಆಗ್ತಾ ಇದೆ ಸರ್. ಭಾಳಷ್ಟು ಕಾರ್ಯಕರ್ತರು, ಮುಖಂಡರು, ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು, ಹಾಲಿ ಶಾಸಕರುಗಳು ಕುಮಾರಣ್ಣರವರು ದೇಶದಲ್ಲಿ ಹೆಚ್ಚು ಸಕ್ರಿಯವಾಗಿ ಓಡಾಡಬೇಕಾಗಿರೋದ್ರಿಂದ, ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕಾಗಿರೋದ್ರಿಂದ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ರಾಜ್ಯಾಧ್ಯಕ್ಷರು ಮಾಡಬೇಕು ಅಂಥೇಳಿ ಒತ್ತಾಯ ಇದೆ. ಬಟ್ ನಿಖಿಲ್ ಅವರು ಮತ್ತು ಕುಮಾರಣ್ಣರವರು ಮೆಂಬರ್ಶಿಪ್ ಮುಗಿಲಿ. ಈ ಸಾರಿ ನೇಮಕ ಬೇಡ. ಮೊದಲು ಮೆಂಬರ್ಶಿಪ್ ಮುಗಿದ ನಂತರ ತಾಲೂಕು ಅಧ್ಯಕ್ಷರುಗಳು ಆಯ್ಕೆ ಆಗಲಿ, ಆಮೇಲೆ ಜಿಲ್ಲಾಧ್ಯಕ್ಷರು ಆಯ್ಕೆ ಆಗಲಿ. ಆಯ್ಕೆಯ ಮುಖೇನ ಯಾರನ್ನ ಮಾಡ್ತಾರೆ ಆ ಒಂದು ರೀತಿಯಲ್ಲಿ ತೀರ್ಮಾನ ಆಗಲಿ ಅಂಥೇಳಿ ಅವರೆಲ್ಲರ ನಿಖಿಲ್ ಅವರ ಅಭಿಪ್ರಾಯ ಕೂಡ ಇದೆ. ಬಟ್ ಕಾರ್ಯಕರ್ತರು, ಮುಖಂಡರು ಮತ್ತು ನಾವುಗಳೆಲ್ಲ ಆಗಿ ಅಂತ ಹೇಳ್ತಾ ಇದ್ವಿ. ಬಟ್ ಅವ್ರು ಒಪ್ಪಿಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.